ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಬಿ.ಕಾಮ್, ಎಂ.ಕಾಮ್ ಅವರೆಲ್ಸ್ ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ನಿಂದ ಇದ್ದೀರಾ, ಫ್ರೆಶರ್ ಆಗಿದ್ದೀರಾ, ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ, ಅವರೆಲ್ಸ್ ನೀವು ಆಲ್ರೆಡಿ ಅಕೌಂಟ್ಸ್ ಫಿನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಳ್ಳೆದಾದ ಒಂದು ಪೊಸಿಷನ್ ಗೆ ಸ್ವಿಚ್ ಆಗ್ಲಿಕ್ಕೆ ನೋಡ್ತಾ ಇದ್ದೀರಾ, ಇಲ್ಲ ಬೇರೆ ಒಂದು ಕಂಪನಿಗೆ ಸ್ವಿಚ್ ಆಗ್ಲಿಕ್ಕೆ ನೋಡ್ತಾ ಇದ್ದೀರಾ. ಸೊ ಯಾವ್ದು ಕೋರ್ಸ್ ಮಾಡಿದ್ರೆ ಬೆಟರ್ ಅಂತ ಹುಡುಕ್ತಾ ಇದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ಅಕೌಂಟಿಂಗ್ ಫ್ರೆಶರ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಗಳಿಗೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ, ತುಂಬಾ ಯೂಸ್ ಆಗುವಂತ ಒಂದು ಕೋರ್ಸ್ ನ ಬಗ್ಗೆ ನಾನು ಮಾಹಿತಿ ಕೊಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಸಪೋಸ್ ನೀವು ಬಿ.ಕಾಮ್ ಫ್ರೆಶರ್ ಆಗಿದ್ದೀರಾ, ಅವರೆಲ್ಸ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಈ ಒಂದು ಕೋರ್ಸ್ ತುಂಬಾ ಯೂಸ್ಫುಲ್ ಆಗ್ಲಿಕ್ಕಿದೆ. ಸೊ ನಾನು ಪ್ರೊವೈಡ್ ಮಾಡ್ತಿರುವಂತ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಫಿನ್ಕ್ಯೂರಿಯಸ್ ಅನ್ನುವಂತ ಒಂದು ಇನ್ಸ್ಟಿಟ್ಯೂಟ್ ಇದ್ದು. ಸೊ ಫಿನ್ಕ್ಯೂರಿಯಸ್ ಅನ್ನುವಂಥದ್ದು ಒಂದು ಸ್ಟಾರ್ಟ್ಅಪ್ ಕಂಪನಿ ಆಗಿದೆ. ಸೊ ಯಾರು ಅಕೌಂಟಿಂಗ್ ಮತ್ತೆ ಫಿನಾನ್ಸ್ ರಿಲೇಟೆಡ್ ಕೋರ್ಸಸ್ ಅಲ್ಲಿ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಫಿನ್ಕ್ಯೂರಿಯಸ್ ಆಕ್ಚುಲಿ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಆಗಿದೆ. ಸೊ ಕರೆಂಟ್ಲಿ ಅದರ ಒಂದು ಬ್ರಾಂಚಸ್ಗಳು, ಟ್ರೈನಿಂಗ್ ಬ್ರಾಂಚಸ್ಗಳು ಆಲ್ ಓವರ್ ಇಂಡಿಯಾದಲ್ಲಿ ಮೋರ್ ದೆನ್ 100 ಸೆಂಟರ್ಸ್ ಅಲ್ಲಿ, ಆಲ್ಮೋಸ್ಟ್ ಮೋರ್ ದೆನ್ 20 ಸ್ಟೇಟ್ಸ್ ಅಲ್ಲಿ ಇದರ ಒಂದು ಬ್ರಾಂಚಸ್ ಗಳಿದೆ. ರೂಟ್ಸ್ ಇನ್ಸ್ಟಿಟ್ಯೂಟ್ ನಾವು ಇದರ ಒಂದು ಅಸೋಸಿಯೇಟ್ ಪಾರ್ಟ್ನರ್ ಆಗಿ ಇದ್ದೇವೆ. ಸೊ ಫಿನ್ಕ್ಯೂರಿಯಸ್ ಇದು ಬಂದ್ಬಿಟ್ಟು ಅಕೌಂಟ್ಸ್ ಮತ್ತೆ ಫಿನಾನ್ಸ್ ಸೆಕ್ಟರ್ ಅಲ್ಲಿ ಯಾರು ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅವ್ರಿಗೆ ಕಂಪ್ಲೀಟ್ಲಿ 100% ಪ್ರಾಕ್ಟಿಕಲ್ ಓರಿಯೆಂಟೆಡ್, ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಸ್ಕಿಲ್ಸ್ ಅಲ್ಲಿ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಇವರು ಈ ಒಂದು ಫಿನ್ಕ್ಯೂರಿಯಸ್ ಇವ್ರು ಪ್ರೊವೈಡ್ ಮಾಡುವ ಟ್ರೈನಿಂಗ್ ನ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ, ಸೊ ಇವ್ರು ಪ್ರೊವೈಡ್ ಮಾಡ್ತಾ ಇರುವ ಟ್ರೈನಿಂಗ್ ಬಂದ್ಬಿಟ್ಟು 100% ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ. ಆಮೇಲೆ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂದ್ರೆ ಇವಾಗ ಎಕ್ಸಾಂಪಲ್ ಇವ್ರು ಪ್ರೊವೈಡ್ ಮಾಡ್ತಾ ಇರುವಂತಹ ಕೋರ್ಸಸ್ ಗಳು ಬಂದ್ಬಿಟ್ಟು ಟ್ಯಾಲಿ, GST, PFESI, IT ರಿಟರ್ನ್ಸ್, TDS ಈ ರೀತಿಯಾದ ಒಂದು ಕೋರ್ಸಸ್ ಇದೆ. ಸೊ ಇಲ್ಲಿ ಇವಾಗ ನೀವೊಂದು GST ಫೈಲಿಂಗ್ ಮಾಡೋದಾದ್ರೆ ಆಬ್ವಿಯಸ್ಲಿ ಅದು ಗವರ್ಮೆಂಟ್ ಸೈಟ್ ಅಲ್ಲಿ ಮಾಡುವಂತದ್ದು. ಸೊ ಆಸ್ ಅ ಲರ್ನರ್ ಆರ್ ಆಸ್ ಅ ಬಿಗಿನರ್, ನೀವು ಒಬ್ಬ ಸ್ಟೂಡೆಂಟ್ ಆಗಿ ನೀವು GST ಫೈಲಿಂಗ್ ಅನ್ನು ಕಲಿಬೇಕಂತಿದ್ರೆ ನೀವು ಗವರ್ಮೆಂಟ್ ಸೈಟ್ ಅಲ್ಲಿ ಹೋಗಿ ಕಲಿಯಕ್ಕಾಗಲ್ಲ. ಸೊ ಅದಕ್ಕೆ ಫಿನ್ಕ್ಯೂರಿಯಸ್ ಏನ್ ಮಾಡಿದೆ ಅಂದ್ರೆ, ಸೊ ಗವರ್ಮೆಂಟ್ ಸೈಟ್ ಇದ್ದು ಒಂದು ರೆಪ್ಲಿಕಾವನ್ನು ಕ್ರಿಯೇಟ್ ಮಾಡಿದ್ದಾರೆ, ಅಂದ್ರೆ ಡೆಮೋ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಅದರ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇದರ ಒಂದು ಅಡ್ವಾಂಟೇಜ್ ಬಂದ್ಬಿಟ್ಟು, ಸೊ ಇಲ್ಲಿ ಇವಾಗ ನಾವು ಫಿನ್ಕ್ಯೂರಿಯಸ್ ಸೈಟ್ ಅಲ್ಲಿ ಇದ್ದೇವೆ. ಸೊ ಇಲ್ಲಿ ನೀವು ಸೈಟ್ ಅಲ್ಲಿ ನೋಡ್ಬೋದು. ಸೊ ಇವರ ಮೇನ್ ಒಂದು ಏನು ಇದಿದೆ, ಸೊ ಲರ್ನ್ ಫಿನಾನ್ಸ್ ವಿತ್ ಗೇಮಿಫಿಕೇಶನ್ ಅಂಡ್ ಸಿಮ್ಯುಲೇಷನ್ ಟೆಕ್ ಅಂತ. ಸೊ ಇಲ್ಲಿ ನೀವು ಡೆಮೋ ಹೋದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ನೀವು ಫಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ, ಸೊ ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಇವಾಗ ನಾನು ನನ್ನ ಅಕೌಂಟ್ ಅಲ್ಲಿ ಲಾಗಿನ್ ಆಗಿದ್ದೇನೆ ಫಿನ್ಕ್ಯೂರಿಯಸ್ ಸೈಟ್ ಅಲ್ಲಿ. ಸೊ ನಿಮ್ಗೆ ಒಂದ್ಸರಿ ಲಾಗಿನ್ ಆದ್ಮೇಲೆ ನೀವು ಇಲ್ಲಿ ಲ್ಯಾಬ್ ಆಪ್ಷನ್ ಹೋಗ್ಬೋದು. ಸೊ ಲ್ಯಾಬ್ ಆಪ್ಷನ್ ಹೋದ್ರೆ ನಿಮ್ಗೆ ಎಲ್ಲಾ ಕೋರ್ಸಸ್ ಇದ್ದು ಇನ್ಫಾರ್ಮೇಶನ್ಸ್ ಗಳು ಬರುತ್ತೆ. ಸೊ ಇಲ್ಲಿ ಇವಾಗ GST ಕಾಂಪಿಟೇಷನ್ ಅಂತ ಇದೆ. ಸೊ GST ಕಾಂಪಿಟೇಷನ್ ಅಲ್ಲಿ ಇವಾಗ ಸಪೋಸ್ GST ಬೇಸಿಕ್ ಅನ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಲ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಓಕೆ ಇದು ಇವಾಗ ನೆಕ್ಸ್ಟ್ ಕೊಡ್ತೇನೆ. ಸೊ ಇಲ್ಲಿ ನಿಮ್ಗೆ ಆ ಕೋರ್ಸ್ ಬಗ್ಗೆ ಅಂದ್ರೆ GST ಬೇಸಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳು ಇಲ್ಲಿದೆ. ಸೊ ಇದೆಲ್ಲ ಕಂಟೆಂಟ್ಸ್ ಗಳಿದೆ. ಇವನ್ ನಿಮ್ಗೆ ವಿಡಿಯೋಸ್ ಗಳು ಸಿಗುತ್ತೆ ಇಲ್ಲಿ, ಆ ಪರ್ಟಿಕ್ಯುಲರ್ ಕೋರ್ಸ್ ಇದ್ದು ಕೆಲವೊಂದು ವಿಡಿಯೋಸ್ ಗಳಿದೆ. ಸೊ ಇಲ್ಲೆಲ್ಲ ಕಂಟೆಂಟ್ಸ್ ಗಳಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ಪ್ರತಿ ಮೇನ್ ಟಾಪಿಕ್ ಆದ್ಮೇಲೆ ನಿಮ್ಗೆ ಇಲ್ಲಿ ಏನು ಟೆಸ್ಟ್, ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬಹುದು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಂಡೈರೆಕ್ಟ್ ಟ್ಯಾಕ್ಸ್ ವಾಸ್ ನಾಟ್ ಅಬ್ಸರ್ವ್ಡ್ ಬೈ GST ಅಂತ. ಸೊ ಇಲ್ಲಿ ನೀವು ಸಪೋಸ್ ಯಾವ್ದಾದ್ರು ಒಂದು ಆನ್ಸರ್ ನ ನೀವು ಕ್ಲಿಕ್ ಮಾಡಿದ್ರೆ, ಸೊ ಅದು ರಾಂಗ್ ಆದ್ರೆ ಇಲ್ಲಿ ನಿಮ್ಗೆ ಕರೆಕ್ಟ್ ಆನ್ಸರ್ ಕೊಡುತ್ತೆ. ಸೊ ಈ ರೀತಿ ನಿಮ್ಗೆ ಪ್ರತಿಯೊಂದು ಟ್ರೈನಿಂಗ್ ಅಲ್ಲಿ ನೀವು ನಿಮ್ಮನ್ನು ನೀವು ರೆಕ್ಟಿಫೈ ಮಾಡಬಹುದು. ಸೊ ಇಲ್ಲಿ ಕಸ್ಟಮ್ ಆಪ್ಷನ್ ರೈಟ್ ಆನ್ಸರ್. ಸೊ ಎಲ್ಲ ನಿಮ್ಗೆ ಇದು ಕೋರ್ಸಸ್ ಆದ್ಮೇಲೆ ನಿಮ್ಗೆ GST ಫೈಲಿಂಗ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ವಾಟ್ ಡಸ್ I ಸ್ಟ್ಯಾಂಡ್ ಫಾರ್ ಇನ್ IGST. ಸೊ ಈ ರೀತಿ ನೀವೇ ಸೆಲ್ಫ್ ಅಸೆಸ್ಮೆಂಟ್ ಅನ್ನು ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್, ಸೊ ಇಲ್ಲೆಲ್ಲ ನಿಮ್ಗೆ ಕೋರ್ಸ್ ಮೆಟೀರಿಯಲ್ಸ್ ಗಳಿದೆ, ಇನ್ಫಾರ್ಮೇಶನ್ಸ್ ಗಳಿದೆ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ
ಪ್ರಾಕ್ಟಿಕಲ್ ಆಗಿ GST ಫೈಲಿಂಗ್ ಅನ್ನು ಮಾಡ್ಲಿಕ್ಕೆ ಇರುತ್ತೆ. ಸೊ ಗೌರ್ಮೆಂಟ್ ಸೈಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಗೆ ಇಲ್ಲಿ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ GST ಸೈಟ್ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ GST ಫೈಲಿಂಗ್ ಅನ್ನು ಮಾಡ್ಬೋದು. ಸೊ ಇದು ಒಂದು ರೀತಿಯಾಗಿ ಒಬ್ಬ ಸ್ಟೂಡೆಂಟ್ಗೆ ಥಿಯರಿಟಿಕಲ್ ಗಿಂತ ಜಾಸ್ತಿಯಾಗಿ ಪ್ರಾಕ್ಟಿಕಲ್ ಆಗಿ ಅವರು ಕಲಿಯೋದ್ರಿಂದ ಸೊ ಇವನ್ ಒಬ್ಬ ಫ್ರೆಶರ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್ ಅವನೊಂದು ರೆಸ್ಯೂಮೆನ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿ ಅಪ್ಡೇಟ್ ಮಾಡ್ಕೋಬಹುದು. ಸೊ ಇಂಟರ್ವ್ಯೂ ಅನ್ನು ಫೇಸ್ ಮಾಡುವಾಗ ಇವೊಂದು ಅವ್ನು ಫ್ರೆಶರ್ ಆಗಿದ್ರು ಅವನು ಆಲ್ರೆಡಿ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಅವನು ವರ್ಕ್ ಮಾಡಿರೋದ್ರಿಂದ ಅವನು ಪ್ರೊಸೆಸ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಅವನ ಒಂದು ಸ್ಕಿಲ್ ಬಂದ್ಬಿಟ್ಟು ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನ ಸ್ಕಿಲ್ಗೆ ಮ್ಯಾಚ್ ಆಗೋದ್ರಿಂದ ಇವನ್ ಒಬ್ಬ ಫ್ರೆಶರ್ ನ ಕಂಪನೀಸ್ಗಳು ಪ್ರಿಫರ್ ಮಾಡ್ತದೆ. ಸೊ ಇಲ್ಲಿ ಇದು ಸಿಮ್ಯುಲೇಷನ್ ರಿಲೇಟೆಡ್ ಆದ್ರೆ ಮತ್ತೆ ಬೇರೆ ಏನೆಲ್ಲ ಫ್ಯೂಚರ್ಸ್ ಗಳಿದೆ ಫಿನ್ಕ್ಯೂರಿಯಸ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಒಬ್ಬ ಕ್ಯಾಂಡಿಡೇಟ್ಗೆ ಅವ್ರಿಗೆ ಆಪ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಆ ಆಪ್ ಅಲ್ಲಿ ಜಾಬ್ ಅಪ್ಲಿಕೇಶನ್ಸ್ಗಳು, ಜಾಬ್ ಡೀಟೇಲ್ಸ್ಗಳು, ಜಾಬ್ ನೋಟಿಫಿಕೇಶನ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಇವಾಗ ಸಪೋಸ್ ನೀವಿಲ್ಲಿ ಜಾಬ್ಸ್ ಆಪ್ಷನ್ಗೆ ಹೋದ್ರೆ ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸೊ ಡೆಸಿಗ್ನೇಷನ್ ಅನ್ನು ಟೈಪ್ ಮಾಡ್ಬೋದು. ನೀವು ಯಾವ ಸ್ಟೇಟ್ ಅಂದಿದ್ದೀರಾ, ಯಾವ ಡಿಸ್ಟ್ರಿಕ್ಟ್ ಎಂದಿದ್ದೀರಾ, ಸೊ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಇದೆ. ಸಪೋಸ್ ಇವಾಗ ನಾನು ಇಲ್ಲಿ ಏನ್ ಮಾಡ್ತೇನೆ, ಡೆಸಿಗ್ನೇಷನ್ ಅಕೌಂಟೆಂಟ್ ಅಂತ ಟೈಪ್ ಮಾಡ್ತೇನೆ. ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. ಸೊ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ ಅಂತ ಕೊಡ್ತೇನೆ. ಇಲ್ಲಿ ಸರ್ಚ್ ಅಂತ ಕೊಟ್ರೆ ಇವಾಗ ನನಗೆ ಬ್ಯಾಂಗ್ಳೂರಲ್ಲಿ ಈ ಪೊಸಿಷನ್ಗೆ ಯಾವ್ದನ್ನ ಜಾಬ್ ಓಪನಿಂಗ್ಸ್ ಗಳಿದೆ, ಇದೆಲ್ಲ ವ್ಯಾಲಿಡ್ ಆಗಿರುವಂತ ಜಾಬ್ ಓಪನಿಂಗ್ಸ್ ಗಳು. ಸೊ ಫಿನ್ಕ್ಯೂರಿಯಸ್ ಅಲ್ಲಿ ಜಾಬ್ ಸೋರ್ಸಿಂಗ್ ಟೀಮೇ ಇದೆ. ಸೊ ಇವರು ವೆರಿಫೈ ಮಾಡ್ತಾರೆ ವ್ಯಾಲಿಡ್ ಜಾಬ್ ಓಪನಿಂಗ್ಸ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ರಿಕ್ರೂಟರ್ಸ್ ಇಂದ. ಸೊ ಇದೆಲ್ಲ ವೆರಿಫೈಡ್ ಜಾಬ್ ಓಪನಿಂಗ್ಸ್ ಗಳು. ಸೊ ಇಲ್ಲಿ ನೀವು ನೋಡ್ಬೋದು ಇದು ಸೀನಿಯರ್ ಅಕೌಂಟೆಂಟ್, ಇದೆಲ್ಲ ಪೋಸ್ಟ್ ಗಳಿದೆ. ಇದಕ್ಕೆ ಇವನ್ ನೀವು ಸ್ಟೂಡೆಂಟ್, ನೀವು ಕೋರ್ಸ್ ಅಡ್ಮಿಷನ್ ಆಗೇ ಇರ್ಬೇಕಂತ ಏನಿಲ್ಲ. ಇವನ್ ನೀವು ಒಬ್ಬ ಔಟ್ಸೈಡರ್, ನೀವು ಫಿನ್ಕ್ಯೂರಿಯಸ್ ಆರ್ ಎಲ್ಸ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡೋದಿದ್ರು ನೀವು ಈ ಸೈಟ್ ಗೆ ಬಂದು ರಿಜಿಸ್ಟರ್ ಮಾಡಿ ಈ ಡೀಟೇಲ್ಸ್ ಗಳನ್ನೆಲ್ಲ ಪಡ್ಕೋಬಹುದಾಗಿದೆ. ಓಕೆ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಎನಿ ಒನ್ ಕ್ಯಾನ್ ಆಕ್ಸೆಸ್ ದಿಸ್ ಇನ್ಫಾರ್ಮೇಶನ್. ಸೊ ಈ ರೀತಿ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಿಲ್ಟರ್ ಮಾಡಬಹುದು. ಸೊ ನೀವು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಯಾವ ಸ್ಟೇಟ್ ಅಂದಿದ್ದೀರಾ ಆ ಸ್ಟೇಟ್ ಇದ್ ಇನ್ಫಾರ್ಮೇಶನ್ಸ್ ನ ಇಲ್ಲಿ ಹಾಕಿ ಸೊ ನಿಮ್ಗೆ ಅದರ ರಿಲೇಟೆಡ್ ನೀವು ಏನ್ ಡೆಸಿಗ್ನೇಷನ್ ಇಲ್ಲಿ ಕೊಟ್ಟಿದ್ದೀರಾ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳು ಬರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ನೀವು ಜಾಬ್ಗೆ ಅಪ್ಲೈ ಮಾಡಬಹುದು. ಸೊ ಜಾಬ್ ಸಪೋರ್ಟ್ ತುಂಬಾ ಒಳ್ಳೆದಾಗಿದೆ. ತುಂಬಾ ಒಳ್ಳೆ ಡೆಡಿಕೇಟೆಡ್ ಟೀಮ್ ಅನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಗಳು ಯಾರು ಕೋರ್ಸ್ ನ ಎನ್ರೋಲ್ಮೆಂಟ್ ಮಾಡ್ತೀರಾ ಇಲ್ಲ ಜಸ್ಟ್ ಈ ಫಿನ್ಕ್ಯೂರಿಯಸ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡ್ತೀರಾ, ನಿಮ್ಗೆ ಜಾಬ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೀವು ಕೋರ್ಸ್ ಮಾಡದಿರಿ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ಸೊ ಇದು ತುಂಬಾ ಒಳ್ಳೆ ಫ್ಯೂಚರ್. ಸೊ ಇಲ್ಲಿ ನೀವು ಹೋಮ್ಗೆ ಬಂದ್ರೆ ಇವರಲ್ಲಿ ಯಾವ್ದೆಲ್ಲ ಕೋರ್ಸಸ್ ಗಳು ಇದೆ ಅಂತ. ಸೊ ಇವರು ಇವಾಗ ಸೈಟಿಗೆ ನೀವು ಬಂದ್ರೆ ಕೆಲವು ರೆಕಾರ್ಡೆಡ್ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ರೆಕಾರ್ಡೆಡ್ ಕೋರ್ಸಸ್ ಗಳು. ಸೊ ನಿಮ್ಗೆ ಆಫ್ಲೈನ್ ಆರ್ ಎಲ್ಸ್ ಆನ್ಲೈನ್ ಟ್ರೈನಿಂಗ್ ಬೇಕಂತಿದ್ರೆ ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಆಗಿ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿರ್ತಾನೆ. ಸೊ ಇದೆಲ್ಲ ರೆಕಾರ್ಡೆಡ್ ಕೋರ್ಸಸ್ ಗಳು. ಸೊ ನೀವು ಬೇಕಂತಿದ್ರೆ ಇಲ್ಲಿಂದ ನೀವು ಡೈರೆಕ್ಟ್ ಪರ್ಚೇಸ್ ಮಾಡಬಹುದು. ಸೊ ಫಿನ್ಕ್ಯೂರಿಯಸ್ ಯಾವ್ದೆಲ್ಲ ಕೋರ್ಸಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಸ್ಟಾರ್ಟ್ ಅಪ್ ಫೈನಾನ್ಸ್ ಅಂತ ಇದೆ, GST ಕಾಂಪಿಟೇಷನ್ ಅಂತ ಇದೆ, ಸೊ GST ರಿಟರ್ನ್ ಫೈಲಿಂಗ್, TDS ಕಾಂಪಿಟೇಷನ್, TDS ರಿಟರ್ನ್ ಫೈಲಿಂಗ್. ಸೊ ಇದೆಲ್ಲ ಅಪ್ಲಿಕೇಶನ್ಸ್ ಗಳಿದೆ. ಸೊ ನಾನು ಇದನ್ನ ಓಕೆ, ಸೊ ಸ್ಟೂಡೆಂಟ್ ಇದ್ದು ಇಲ್ಲಿ ಬ್ರೌಚರ್ ಇದೆ. ಸೊ ಇಲ್ಲಿಗೆ ಹೋಗೋಣ. ಸೊ ಇದು ಫಿನ್ಕ್ಯೂರಿಯಸ್ ಇದ್ದು ಬ್ರೌಚರ್. ಸೊ ಏನೆಲ್ಲ ಕೋರ್ಸಸ್ ಗಳಿದೆ ಫಿನ್ಕ್ಯೂರಿಯಸ್ ಅಲ್ಲಿ, ಮೇನ್ ಆಗಿ ಜೂನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಲೆವೆಲ್ 1 ಅಂತ, ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಲೆವೆಲ್ 2, HR ಸ್ಪೆಷಲೈಸೇಷನ್, ಟ್ಯಾಕ್ಸ್ ಸ್ಪೆಷಲೈಸೇಷನ್, ಅಕೌಂಟ್ ಸ್ಪೆಷಲೈಸೇಷನ್, ಈ ಆಪ್ಷನ್ಸ್ ಗಳಿದೆ. ಆಮೇಲೆ ಏನೆಲ್ಲ ಕೀ ಪಾಯಿಂಟ್ಸ್ ಗಳಿದೆ. ಸೊ ನೀವು ಮೇನ್ ಆಗಿ ಇಲ್ಲಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಆಪ್ ಆಕ್ಸೆಸ್ ಸಿಗುತ್ತೆ. ನಾನು ಅದೇ ಹೇಳಿದೆ, ಪ್ರತಿ ಸ್ಟೂಡೆಂಟ್ ಯಾರು ಎನ್ರೋಲ್ಮೆಂಟ್ ಮಾಡ್ತಾರೆ ಅವ್ರಿಗೆ ಆಪ್ ಆಕ್ಸೆಸ್ ಸಿಗುತ್ತೆ. ಅದರಲ್ಲಿ ಕೋರ್ಸಸ್ ನ ರೆಕಾರ್ಡೆಡ್ ಕೋರ್ಸಸ್ ಇರ್ಬೋದು, ಕಂಟೆಂಟ್ಸ್ ಇರ್ಬೋದು, ಅದನ್ನ ಅವ್ರು ಆಕ್ಸೆಸ್ ಮಾಡ್ಕೋಬಹುದು. ಆಮೇಲೆ ಜಾಬ್ ನೋಟಿಫಿಕೇಶನ್ಸ್ ಅಲ್ಲಿ ಈ ಆಪ್ ಅಲ್ಲಿ ಬರುತ್ತೆ. ಸೊ ತುಂಬಾ ರೀತಿಯಾದ ಫೀಚರ್ಸ್ ಗಳು ಈ ಆಪ್ ಅಲ್ಲಿ ಸ್ಟೂಡೆಂಟ್ಸ್ ಗಳೇ ಸಿಗುತ್ತೆ. ಆಮೇಲೆ ನಿಮ್ಗೆ ಏನ್ ಸಿಗುತ್ತೆ, ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ, ಫ್ರೀ ಜಾಬ್ ರೆಫರೆನ್ಸಸ್ ಗಳು ಸಿಗುತ್ತೆ. ಆಮೇಲೆ ನಿಮ್ಗೆ ಫೈನಲ್ ಆಗಿ ಪರ್ಟಿಕ್ಯುಲರ್ ಕೋರ್ಸ್ ಮಾಡಿದ್ಮೇಲೆ ಸರ್ಟಿಫಿಕೇಶನ್ಸ್ ಇಲ್ಲಿ ಸಿಗುತ್ತೆ.
ಸೊ ನೆಕ್ಸ್ಟ್ ಕೋರ್ಸಸ್ ಸಾಫ್ಟ್ವೇರ್, ಅದೇ ಏನೆಲ್ಲ ಕೋರ್ಸಸ್ ಗಳಿದೆ. ಸೊ ಇಲ್ಲಿ ನಿಮ್ಗೆ ಲೆವೆಲ್ 1 ಮತ್ತೆ ಲೆವೆಲ್ 2 ಅಂತ ಇದೆ. ಲೆವೆಲ್ 1 ಬಂದ್ಬಿಟ್ಟು ಅರೌಂಡ್ 2 months to 2.5 months ಕೋರ್ಸ್ ಡ್ಯೂರೇಷನ್ ಇದೆ. ಸೇಮ್ ಥಿಂಗ್ ಲೆವೆಲ್ 2 to 2.5 months ಕೋರ್ಸ್ ಡ್ಯೂರೇಷನ್ ಇರುವಂತದ್ದು. ಸೊ ಇದರಲ್ಲಿ ನಿಮ್ಗೆ ಮೇನ್ ಆಗಿ ಟ್ಯಾಲಿ ಪ್ರೈಮ್, ಬೇಸಿಕ್ ಅಂಡ್ ಅಡ್ವಾನ್ಸ್ ಎಕ್ಸೆಲ್. ಲೆವೆಲ್ 1 ಅಲ್ಲಿ ಟ್ಯಾಲಿ ಪ್ರೈಮ್, ಬೇಸಿಕ್ ಅಂಡ್ ಅಡ್ವಾನ್ಸ್ ಎಕ್ಸೆಲ್, ಪೇರೋಲ್, ಸ್ಯಾಲರಿ ಸ್ಟೇಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಕಾಂಪಿಟೇಷನ್, TDS ಕಾಂಪಿಟೇಷನ್, GST ಕಾಂಪಿಟೇಷನ್ ಇದು ಸಿಗುತ್ತೆ. ಅದೇ ರೀತಿ ಲೆವೆಲ್ 2 ನೀವು ಮಾಡ್ತೀರಂತಾದ್ರೆ, ಅಂದ್ರೆ ಲೆವೆಲ್ 1 ಯಾರಿಗೆ, ಸಪೋಸ್ ನೀವು ಒಬ್ಬ BCom ಫ್ರೆಶರ್ ಆಗಿದ್ದೀರಾ, ನಿಮ್ಗೆ ಅಕೌಂಟ್ಸ್ ಅವರಲ್ಲಿ ಫಿನಾನ್ಸ್ ಸೆಕ್ಟರ್ ಅಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನೀವು ಈ ಒಂದು ಕೋರ್ಸ್ ಮಾಡಿ ಅಕೌಂಟ್ಸ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೇಕಂತಿದ್ರೆ ನೀವು ಲೆವೆಲ್ 1 ಅನ್ನು ಮಾಡ್ಲೇಬೇಕಾಗತ್ತೆ. ಸೊ ಲೆವೆಲ್ 1 ಬಂದ್ಬಿಟ್ಟು ಕಂಪ್ಲೀಟ್ ಫ್ರೆಶರ್ಸ್ ಆಗಿರುವಂತದ್ದು. ಸಪೋಸ್ ನೀವು ಲೆವೆಲ್ 1 ಮಾಡಿದೀರಾ ಅಂತ ಆದ್ರೆ ಅದ್ರ ನಂತರ ನೀವು ಕಲಿಬೇಕಂತಿದೆ. ನೀವು ಬರೀ ಫ್ರೆಶರ್ಸ್ ಗಳು ಲೆವೆಲ್ 1 ಮಾಡಿನೂ ನೀವು ಜಾಬ್ಗೆ ಅಪ್ಲೈ ಮಾಡಬಹುದು. ಸಪೋಸ್ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಆಗಿ ಕಲಿಬೇಕಂತಿದ್ರೆ ನೀವು ಲೆವೆಲ್ 2 ಮಾಡಬಹುದು. ಆರ್ ಎಲ್ಸ್ ಯಾರು ಆಲ್ರೆಡಿ ಅಕೌಂಟ್ಸ್ ಫಿನಾನ್ಸ್ ಅಲ್ಲಿ ವರ್ಕ್ ಮಾಡಿದೀರಾ, ಸೊ ಆಲ್ರೆಡಿ ನೀವು ಟ್ಯಾಲಿ, ಎಕ್ಸೆಲ್ ಅದೆಲ್ಲ ಮಾಡಿದೀರಾ, GST ಫೈಲಿಂಗ್ ಮಾಡೋದು ಗೊತ್ತಿದೆ ಅಂತ ಆದ್ರೆ ನೀವು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಗಳು ಆರ್ ಎಲ್ಸ್ ಲೆವೆಲ್ 1 ಮಾಡಿದವರು ಲೆವೆಲ್ 2 ಈ ಕೋರ್ಸ್ ಅನ್ನು ಮಾಡಬಹುದು. ಇದರಲ್ಲಿ ಟ್ಯಾಲಿ ಪ್ರೈಮ್ ಸ್ಪೆಷಲೈಸೇಷನ್ ಬರುತ್ತೆ, ಅಂದ್ರೆ ಅಡ್ವಾನ್ಸ್ ಟ್ಯಾಲಿ. ಇದರಲ್ಲಿ ಫೌಂಡೇಶನ್, ಇದರಲ್ಲಿ ಅಡ್ವಾನ್ಸ್ ಟ್ಯಾಲಿ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್, TDS ರಿಟರ್ನ್ ಫೈಲಿಂಗ್, PF ESI ರಿಟರ್ನ್ ಫೈಲಿಂಗ್, ಬಿಸ್ನೆಸ್ ಟ್ಯಾಕ್ಸೇಷನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ MIS, ಈ ಆಪ್ಷನ್ಸ್ ಗಳು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬೇರೆ ಮಾಡ್ಯೂಲ್ ಬಂದ್ಬಿಟ್ಟು, ಸಪೋಸ್ ನೀವು MBA HR ಫಿನಾನ್ಸ್ ಮಾಡಿದ್ದೀರ ಅಂತ ಆದ್ರೆ ನಿಮ್ಗೆ ಈ ಕೋರ್ಸ್ ತುಂಬಾ ಸೂಟೇಬಲ್. ಯಾರು MBA ಫಿನಾನ್ಸ್ ಮಾಡಿದವ್ರಿಗೆ, ಅವ್ರಲ್ಲಿ MBA HR ಎಲ್ಲ ಮಾಡಿದವ್ರಿಗೆ ಇದು ಕೋರ್ಸ್ ತುಂಬಾ ಸೂಟೇಬಲ್ ಆಗಿದೆ. ಸೊ ಇದ್ರಲ್ಲಿ ನಿಮ್ಗೆ ಅಡ್ವಾನ್ಸ್ ಎಕ್ಸೆಲ್ ಬರುತ್ತೆ, ಪೇರೋಲ್, ಕ್ಯಾಲರಿ. ಇವಾಗ ನೀವು ಆಸ್ ಎ HR ಆಗಿ ನೀವು ಯಾವುದೇ ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಎಂಪ್ಲಾಯಿ ಪೇರೋಲ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಸೊ ಫಿನಾನ್ಸ್ ಸೆಕ್ಟರ್ ಅಲ್ಲಿ HR ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಾಂಪಿಟೇಷನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್, TDS ಕಾಂಪಿಟೇಷನ್, TDS ರಿಟರ್ನ್ ಫೈಲಿಂಗ್, PF ESI ರಿಟರ್ನ್ ಫೈಲಿಂಗ್, ಇದೆಲ್ಲ MBA HR ಮಾಡಿದವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಸ್ಪೆಷಲೈಸೇಷನ್. ಸೊ CA ಅವ್ರಿಗೆಲ್ಲ ಇದೆಲ್ಲ ಬೇಕಾಗುತ್ತೆ. ಸೊ ಟ್ಯಾಕ್ಸ್ ಸ್ಪೆಷಲೈಸೇಷನ್ ಈ ಒಂದು ಮಾಡ್ಯೂಲ್ ಅಲ್ಲಿ ಮೇನ್ ಆಗಿ TDS ಕಾಂಪಿಟೇಷನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್, ಬಿಸ್ನೆಸ್ ಟ್ಯಾಕ್ಸೇಷನ್, ಇನ್ಕಮ್ ಟ್ಯಾಕ್ಸ್ ಕಾಂಪಿಟೇಷನ್, GST ಕಾಂಪಿಟೇಷನ್, TDS ರಿಟರ್ನ್ ಫೈಲಿಂಗ್ ಇದು ಸಿಗುತ್ತೆ. ಅಕೌಂಟ್ ಸ್ಪೆಷಲೈಸೇಷನ್ ಅಂತ ಇನ್ನೊಂದು ಮಾಡ್ಯೂಲ್ ಇದೆ. ಇದರಲ್ಲಿ ಬೇಸಿಕ್, ಅಡ್ವಾನ್ಸ್ ಎಕ್ಸೆಲ್, ಟ್ಯಾಲಿ ಫೌಂಡೇಶನ್, ಟ್ಯಾಲಿ ಸ್ಪೆಷಲೈಸೇಷನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, MIS ಈ ಒಂದು ಕೋರ್ಸಸ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಇದನ್ನ ನೀವು ಡೀಟೇಲ್ ಆಗಿ ನೀವು ನೋಡಬಹುದು. ಇಲ್ಲಿ ಬೇರೆ ಬೇರೆ ಮಾಡ್ಯೂಲ್ಸ್ ಗಳಿದೆ. ಓಕೆ, ಬೇಸಿಕ್ ಅಂಡ್ ಅಕೌಂಟಿಂಗ್, ಟ್ಯಾಲಿ ಪ್ರೈಮ್ ಅಂತ, ಮೈಕ್ರೋಸಾಫ್ಟ್ ಎಕ್ಸೆಲ್, ಪೇರೋಲ್, ಸ್ಯಾಲರಿ, ಈ ರೀತಿ ತುಂಬಾ ಮಾಡ್ಯೂಲ್ಸ್ ಗಳಿದೆ. ಓಕೆ, ಇದನ್ನ ನೀವು ಇವರ ಸೈಟ್ಗೆ ಹೋದ್ರೆ ನಿಮ್ಗೆ ಈ ಒಂದು ಬ್ರೌಚರ್ ನಿಮ್ಗೆ ಸಿಗುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬಿಸ್ನೆಸ್ ಟ್ಯಾಕ್ಸೇಷನ್ ಅಂತ ಕೋರ್ಸ್ ಇದೆ. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ MIS. ಓಕೆ, ಸೊ ಇದು ಕಂಪ್ಲೀಟ್ಲಿ, ಸೊ ಇವರ ಒಂದು ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು, ಫಿನ್ಕ್ಯೂರಿಯಸ್ ನ ಒಂದು ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು, ಸೊ ಯಾರು ಫಿನಾನ್ಸ್ ಅಕೌಂಟ್ಸ್ ಸೆಗ್ಮೆಂಟ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅವ್ರಿಗೊಂದು ತುಂಬಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು. ಸೊ ತುಂಬಾ ಒಳ್ಳೆ ಕೋರ್ಸಸ್ ಗಳಿದೆ, ಪ್ಲೀಸ್ ಇದನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಫಿನ್ಸಿ ಲ್ಯಾಬ್ ಅನ್ನುವಂಥದ್ದು ಇವರ ಒಂದು USB ಸಾಫ್ಟ್ವೇರ್. ಸೊ ಫಿನ್ಸಿ ಲ್ಯಾಬ್, ಸೊ ಇದನ್ನ ಚೆಕ್ ಮಾಡಿ. ಓಕೆ, ಏನೆಲ್ಲ ಕೀ ಪಾಯಿಂಟ್ಸ್ ಇದೆ, ಇಂಡಿವಿಜುವಲ್ ಅಟೆನ್ಷನ್. ಆಮೇಲೆ ಇನ್ನೊಂದು, ಸೊ ಇವರ ಒಂದು ಆಪ್ ಅಲ್ಲಿ ಫಿನ್ಸಿ ಲ್ಯಾಬ್ ಅಂತ ಏನು ಹೇಳಿದೆ ನಾನು, ಎಲ್ಲಿ ನಿಮ್ಗೆ ಸಿಮ್ಯುಲೇಷನ್ ಸಾಫ್ಟ್ವೇರ್ ಟ್ರೈನಿಂಗ್, ಇದ್ರಲ್ಲಿ ಇವಾಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇದೆ, ಕಂಟೆಂಟ್ಸ್ ಗಳಿದೆ. ಕನ್ನಡ, ಹಿಂದಿ, ತಮಿಳ್, ಮಲಯಾಳಿ, ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಕಂಟೆಂಟ್ಸ್ ಗಳು ಸಿಗುತ್ತೆ. ಟ್ರೈನಿಂಗ್ ಕಂಟೆಂಟ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಪ್ಲೀಸ್ ಅದನ್ನ ಚೆಕ್ ಮಾಡಿ. ಕನ್ನಡದಲ್ಲೂ ಇದೆ. ಸೊ ಫಿನ್ಕ್ಯೂರಿಯಸ್ ಒಂದು ನಮ್ಗೆ ಹೆಮ್ಮೆಯ ಒಂದು ವಿಷಯ ಏನಂದ್ರೆ, ಫಿನ್ಕ್ಯೂರಿಯಸ್ ಇದರ ಒಂದು ಫೌಂಡರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದವರೇ, ಮೂಲತಃ ಕುಂದಾಪುರದವರು. ಸೊ ಇದರ ಒಂದು ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿದೆ, ಬಸವನಗುಡಿಯಲ್ಲಿದೆ. ಸೊ ನಿಮ್ಗೆ ಏನೇ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಓಕೆ, ಪ್ಲೇಸ್ಮೆಂಟ್ ಸಪೋರ್ಟ್ ಬಂದ್ಬಿಟ್ಟು ನಿಮ್ಗೆ CV ಹೇಗೆ ಕ್ರಿಯೇಟ್ ಮಾಡುವಂಥದ್ದು. ಆಮೇಲೆ ಇವರು ತುಂಬಾ ರೀತಿ ವೆಬಿನಾರ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಫ್ರೀ ವೆಬಿನಾರ್ಸ್ ಗಳು, ಹೌ ಟು ಫೇಸ್ ಇಂಟರ್ವ್ಯೂ, ಹೌ ಟು ಬಿಲ್ಡ್ ರೆಸ್ಯೂಮೆ, ಹೌ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ, ಈ ರೀತಿ ಬೇರೆ ಬೇರೆ ಲೈವ್ ವೆಬಿನಾರ್ಸ್ ಗಳು. ದಿಸ್ ಇಸ್ ಓಪನ್ ಟು ಆಲ್, ನಾಟ್ ಓನ್ಲಿ ಫಾರ್ ಫಿನ್ಕ್ಯೂರಿಯಸ್ ಸ್ಟೂಡೆಂಟ್ಸ್, ಯಾರಿಗೂ ಸಹ ಇದು ಫ್ರೀ ಆಗಿರುತ್ತೆ. ಈ ರೀತಿ ತುಂಬಾ ವೆಬಿನಾರ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇಂಟರ್ವ್ಯೂ ಟೂಲ್ಸ್ ಗಳು ಸಿಗುತ್ತೆ ನಿಮ್ಗೆ.
ಆಕ್ಟಿವ್ ಅಲ್ಲಿ. ಮತ್ತೆ ಇವಾಗ ನೋಡಿ ಒಂದೊಂದು ಪ್ಲಸ್ ಏನಂದ್ರೆ ಇವಾಗ ಫಿನ್ಕ್ಯೂರಿಯಸ್ ಚಾನಲ್ ಗ್ರೋ ಆಗ್ತಾ ಇದೆ. ಮೋರ್ ದೆನ್ 20 ಸ್ಟೇಟ್ಸ್ ಗಳಲ್ಲಿ ಮೋರ್ ದೆನ್ 100 ಬ್ರಾಂಚಸ್ ಗಳು ಆಲ್ರೆಡಿ ಇದೆ. ಸೊ ಆಬ್ವಿಯಸ್ಲಿ ಕ್ಲೈಂಟ್ ಗಳಿಗೆ ಯಾರಿಗೆ ಅಕೌಂಟೆಂಟ್ಸ್ ಇಲ್ಲ ಫಿನಾನ್ಸ್ ಕ್ಯಾಂಡಿಡೇಟ್ಸ್ ಬೇಕಿರುತ್ತೆ ಅವರು ಇವರನ್ನ ಅಪ್ರೋಚ್ ಆಗೇ ಆಗ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ಹೈರಿಂಗ್ ಆಪ್ಷನ್ಸ್ ಗಳು ಸಿಗುತ್ತೆ. ಸೊ ಎಂಪ್ಲಾಯರ್ಸ್ ಗಳು ಸೊ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇಲ್ಲಿ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಆಪ್ಷನ್ಸ್ ಗಳಿದೆ, ಪ್ಲೀಸ್ ಇದನ್ನ ರಿಸರ್ಚ್ ಮಾಡ್ಕೊಳ್ಳಿ. ಸೊ ತುಂಬಾ ಒಳ್ಳೆ ರಿವ್ಯೂ ಇದೆ. ಮೋರ್ ದೆನ್ 3500 ಸ್ಟೂಡೆಂಟ್ಸ್ ಇವಾಗ ತನಕ ಪ್ಲೇಸ್ ಆಗಿದ್ದಾರೆ. ಸೊ ಓಕೆ, ಸೊ ಇದನ್ನ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಆಕ್ಚುಲಿ ಸಪೋಸ್ ನೀವು BCom ಆರ್ ಎಲ್ಸ್ ಅಕೌಂಟ್ಸ್, MCom, MBA ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ, ಅಕೌಂಟಿಂಗ್ ಫಿನಾನ್ಸ್ ಸೆಕ್ಟರ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ ಸೊ ಈ ಒಂದು ಕೋರ್ಸಸ್ ಗಳು ತುಂಬಾ ಯೂಸ್ಫುಲ್ ಆಗ್ತದೆ. ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಇವಾಗ ಪಾಸ್ಟ್ 3 years ಇಂದ ಈ ಒಂದು ಕೋರ್ಸಸ್ ಅನ್ನ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ಇನ್ ಅಸೋಸಿಯೇಷನ್ ವಿತ್ ಫಿನ್ಕ್ಯೂರಿಯಸ್. ಸೊ ನಿಮ್ಗೆ ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಸೊ ಮತ್ತೆ ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೇವೆ. ಸೊ ಕೆಲವು ಟ್ಯುಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತೇವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ಯಾರಿಗೆ ಹೆಲ್ಪ್ ಆಗೋದು ಅವ್ರಿಗೆ ಪ್ಲೀಸ್ ಶೇರ್ ಮಾಡಿಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, see you in the next video. Take care. Bye.